ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗೋಡೆ ಕುಸಿದು ಬಿದ್ದು ಕ್ಷಣ ಮಾತ್ರದಲ್ಲೇ ಮಗು ತಾಯಿ ಬಚಾವ್. ಹೌದು, ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಲಿಗ್ರಾಮ ಪಟ್ಟಣದ ಗುರುಮಠ ಬೀದಿ ಪಕ್ಕದ ಹೊಸ ಬಡಾವಣೆಯೊಂದರಲ್ಲಿ ಮಂಜುನಾಥ್ ಎಂಬುವರ ಮನೆಯಲ್ಲಿ ಹೇಮಂತ್ ಮಹಾಲಕ್ಷ್ಮಿ ಮಗ ಜೈಜಿತ್ ಎಂಬುವರು ಬಾಡಿಗೆ ಇದ್ದು ವಾಸ ಮಾಡುತ್ತಿದ್ದರು. ಪಕ್ಕದಲ್ಲೇ ಕೃಷ್ಣೇಗೌಡ ಎಂಬುವರ ಬ್ಯಾರಲ್ ಮನೆ ಇದ್ದು ಅದು ಸಂಪೂರ್ಣ ಶೀತಗೊಂಡು ತಡರಾತ್ರಿ ಸುಮಾರು 2:30 ವೇಳೆಗೆ ಗೋಡೆ ಕುಸಿದು ಬಾಡಿಗೆ ಮನೆ ಮೇಲೆ ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವ ಹಾನಿ ಆಗಿಲ್ಲ. ಕ್ಷಣ ಮಾತ್ರದಲ್ಲೇ ಬಚಾವಾಗಿದ್ದಾರೆ. ಸದ್ಯ ಪ್ರಸ್ತುತ ತಾಯಿ ಮತ್ತು ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಸರ್ಕಾರದಿಂದ ಬರುವಂತಹ ಸೌಲಭ್ಯವನ್ನು ಕೊಡುವುದಕ್ಕೆ ಮುಂದಾಗಬೇಕು ಎಂಬುದು ಗ್ರಾಮಸ್ಥರ ಅಳಲಾಗಿದೆ. ಆರ್ಜನಿ ಜೊತೆ ಬಸವರಾಜು, ಸಾಲಿಗ್ರಾಮ. ಮಿರ್ಲೆಯಿಂದ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರೋದು. ಈಗ ನಾವು ಮನೆ ಮಾಡೋದೇನು ಇಲ್ಲ. ಈಗ ಏನು ಮಾಡಬೇಕು ಅಂತ ನಮಗೇನು ತಿಳಿದಿಲ್ಲ. ಎಷ್ಟೊತ್ತನಾಗಿತ್ತು ಗೋಡೆ ಬಿದ್ದೋಗಿತ್ತು? ಮಧ್ಯರಾತ್ರಿ 2:15 ಮುಂದಕ್ಕೆ ನಮಗೆ ಏನು ಮಾಡಬೇಕು ಅದೇನು ಗೊತ್ತಿಲ್ಲ. ಅವರೇ ಮಾಡ್ಕೊಡ್ಬೇಕು. ನಮಗೆ ಫುಲ್ ನೋವಾಗ್ಬಿಟ್ಟೈತೆ. ಎಲ್ಲೆಲ್ಲ ಮುರಿದೋಗ್ಬಿಟ್ಟೆ ಒಳಗಡೆಗೆ. ನನಗೆ ಫುಲ್ ಡೇ ನೋವಾಗ್ಬಿಟ್ಟೈತೆ. ಮುರಿಕೆಲ್ಲ ಮೇಲ್ಗಡೆ ಬಿದ್ದಿರೋದ್ರಿಂದ ಮೈಯೆಲ್ಲ ನೋವಾಗ್ಬಿಟ್ಟೈತೆ.